ಮಹಿಳಾ ಮೀಸಲಾತಿ ಬಿಲ್ ವಿಚಾರವಾಗಿ ಸಂಸತ್ನಲ್ಲಿ ಸೋಲಾದಂತಹ ಹಿನ್ನೆಲೆಯಲ್ಲಿ ಮಿಕ್ಕ 2 ಬಿಲ್ಗಳನ್ನು ಕೂಡ ಕೇಂದ್ರ ಸರ್ಕಾರ ಮಂಡಿಸಲಿಲ್ಲ. ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ 3 ಬಿಲ್ಗಳನ್ನು ಅಲ್ಲಿ ಮಂಡಿಸಬೇಕಿತ್ತು. ಆದರೆ ಈ 3 ಬಿಲ್ಗಳಿಗೂ ಅಂತರ್ ಸಂಬಂಧ ಇದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಮಿಕ್ಕ 2 ಬಿಲ್ಗಳನ್ನು ಮಂಡಿಸೋದಿಲ್ಲ ಅಂತೇಳಿ ಸಚಿವ ಕಿರಣ್ ರಿಜಿಜು ಸಂಸತ್ಗೆ ಹೇಳ್ತಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಕಾರಣಕ್ಕಾಗಿಯೇ ನಾವು 2 ಬಿಲ್ಗಳನ್ನು ಮಂಡಿಸೋದಿಲ್ಲ. ಯಾಕೆ ಅಂದರೆ ಮಹಿಳಾ ಮೀಸಲಾತಿ ಬಿಲ್ಗೂ ಮತ್ತು ಬಾಕಿ ಇರುವಂತಹ ಈ 2 ಬಿಲ್ಗಳಿಗೂ ಕೂಡ ಅಂತರ್ ಸಂಬಂಧ ಇದೆ. ಕ್ಷೇತ್ರ ಮರು ವಿಂಗಡಣೆ ಇರ್ಬೋದು, ಮಹಿಳಾ ಮೀಸಲಾತಿ ಇರ್ಬೋದು, ಇದೆಲ್ಲದಕ್ಕೂ ಅಂತರ್ ಸಂಬಂಧ ಇರುವ ಕಾರಣದಿಂದಾಗಿ ನಾವು ಈ ರೀತಿಯಾಗಿ ಈ ಬಿಲ್ಗಳನ್ನು ಮಂಡಿಸಬೇಕು ಅಂತಿದ್ವಿ. ಆದರೆ ಮಹಿಳಾ ಮೀಸಲಾತಿ ಬಿಲ್ ಮಂಡನೆಯಲ್ಲಿಯೇ ಸೋಲಾಗಿರೋದ್ರಿಂದ, ಇವು ಅದಕ್ಕೆ ಅಂತರ್ ಸಂಬಂಧವನ್ನು ಹೊಂದಿರೋದ್ರಿಂದ ನಾವು ಸದ್ಯಕ್ಕೆ ಈ ಬಿಲ್ಗಳನ್ನು ಮಂಡಿಸುತ್ತಿಲ್ಲ ಅನ್ನುವ ಸ್ಪಷ್ಟನೆಯನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರು ನೀಡಿರುವಂಥದ್ದು. ಈ ಸ್ಪಷ್ಟನೆಯನ್ನು ಹಾಗಿದ್ರೆ ಆ ಬಿಲ್ಗಳಲ್ಲಿ ಏನಿತ್ತು? ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೆ ತುಂಬ ಪ್ರಮುಖವಾದಂತಹ ಬಿಲ್ ಇದಾಗಿತ್ತು. ನಾರಿ ಶಕ್ತಿ ಬಿಲ್ ಏನಿದೆ, ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದ ನಾವು ಅವರಿಗೆ ಮೀಸಲಾತಿಯನ್ನು, ರಾಜಕೀಯದಲ್ಲಿ ಅವರು ಇನ್ನಷ್ಟು ಸಬಲರಾಗಲಿ, ಇನ್ನಷ್ಟು ಸಕ್ರಿಯರಾಗಲಿ ಅನ್ನುವ ಕಾರಣಕ್ಕೆ ನಾವು ಈ ಬಿಲ್ಗಳನ್ನು ಮಂಡಿಸಬೇಕು ಅಂತೇಳಿದ್ದೀವಿ, ಮಂಡಿಸ್ತಾ ಇದ್ದೀವಿ, ಇವುಗಳನ್ನು ಜಾರಿಗೆ ತರ್ತಾ ಇದ್ದೀವಿ, ಇದನ್ನು ಜಾರಿಗೆ ತರಬೇಕು ಅನ್ನೋದು ನಮ್ಮ ಆಲೋಚನೆ ಅನ್ನೋದನ್ನು ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಬಂದಿತ್ತು. ಇದಕ್ಕೆ ಬೇಕಾದಂತಹ ಒಂದು ಪ್ಲಾಟ್ಫಾರ್ಮನ್ನು ಕೂಡ ಕೇಂದ್ರ ಸರ್ಕಾರ ನಿರ್ಮಿಸಿಕೊಂಡೇ ಬಂದಿತ್ತು. ಆದರೆ ಇಲ್ಲಿ ಹಲವು ಮಹಿಳಾ ಸಂಸದರು ಕೂಡ ಈ ಮಸೂದೆಯ ಪರವಾಗಿ ನಿಲ್ಲದೆ ಮಸೂದೆಯ ವಿರುದ್ಧವಾಗಿ ಇದ್ದರು. 33% ಮೀಸಲಾತಿಯನ್ನು ಒದಗಿಸಬೇಕು ಅನ್ನೋದೇನಿದೆ ಅದಕ್ಕೆ ಹಲವು ಮಹಿಳಾ ಸಂಸದರಿಂದಲೂ ಕೂಡ ವಿರೋಧ ವ್ಯಕ್ತವಾಗಿತ್ತು. ಅದು ವೋಟ್ಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಕೂಡ. ಅಲ್ಲಿ ಏನು ಸಂಸದರು ಹಾಜರಿದ್ದರು ವೋಟಿಂಗ್ ಟೈಮಲ್ಲಿ, ಅದನ್ನು ಗಮನಿಸಿದ್ರೆ ನೀವು ಅದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ಯಾಕೆಂದರೆ ಮಸೂದೆಯ ವಿರುದ್ಧವಾಗಿ ಬಿದ್ದಿದ್ದು 230 ಮತಗಳು, ಮಸೂದೆಯ ಪರವಾಗಿ ಬಿದ್ದಿದ್ದು 298 ಮತಗಳು. 54 ವೋಟ್ಸ್ನ ಶಾರ್ಟೇಜ್ನಿಂದಾಗಿ ಕೇಂದ್ರ ಸರ್ಕಾರ ಇಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಹಾಗಿದ್ರೆ ಬಿಲ್ನಲ್ಲಿ ಏನಿದ್ದು ಅಂದರೆ, ಈಗ ಏನು 3 ಬಿಲ್ಗಳನ್ನು ಮಂಡಿಸಬೇಕಿತ್ತು, ಅದರಲ್ಲಿ ಒಂದರಲ್ಲಿ ಸೋಲು ಕಂಡಿದ್ದಕ್ಕಾಗಿ ಬಾಕಿ 2 ನಾವು ಮಂಡಿಸೋದಿಲ್ಲ ಅಂತ ಹೇಳಿದ್ರು. ಆ ಬಿಲ್ಗಳಲ್ಲಿ ಇದ್ದಂತಹ ಒಟ್ಟಾರೆ ಅಂಶಗಳು ಏನು ಅಂತ ನೋಡೋದಾದರೆ, ಈಗಿರುವ 543 ಲೋಕಸಭಾ ಕ್ಷೇತ್ರಗಳನ್ನು 850ಕ್ಕೆ ಹೆಚ್ಚಳ ಮಾಡೋದು ಪ್ರಮುಖ ಉದ್ದೇಶವಾಗಿದ್ದು. ಅಂದರೆ ಲೋಕಸಭಾ ಕ್ಷೇತ್ರಗಳನ್ನು ಹೆಚ್ಚಳ ಮಾಡಬೇಕು, ಜನಸಂಖ್ಯಾ ಆಧಾರಿತವಾಗಿ ನಾವು ಹೆಚ್ಚಳವನ್ನು ಮಾಡ್ತೀವಿ ಅಂತೇಳಿ. ಅದು ಕೆಲವು ಕಡೆ 50% ಆಗೋದಿತ್ತು, ಕೆಲವು ಕಡೆ 60% ಆಗೋದಿತ್ತು, ಕೆಲವು ಕಡೆ 40% ಆಗೋದಿತ್ತು. ಇದಕ್ಕೆ ವಿರೋಧ ಪಕ್ಷಗಳಿಂದ ವ್ಯಾಪಕವಾದಂತಹ ವಿರೋಧ ವ್ಯಕ್ತವಾಗ್ತಾ ಬಂದಿತ್ತು. ಇದರ ಜೊತೆಯಲ್ಲಿ 2029 ಚುನಾವಣೆಯಿಂದಲೇ ಜಾರಿಗೆ ಬರುವಂತೆ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅನ್ನುವ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿತ್ತು. ಅಂದರೆ ಈ 33% ಮೀಸಲಾತಿ, ಮಹಿಳಾ ಮೀಸಲಾತಿಗೋಸ್ಕರ ಏನು ಸಂವಿಧಾನ ತಿದ್ದುಪಡಿ ಕಾಯ್ದೆಗೆ ಒಂದು ಮಸೂದೆಯನ್ನು ಮಂಡಿಸಲಾಗಿತ್ತು, ಅದನ್ನು 2029 ಚುನಾವಣೆಯಲ್ಲಿಯೇ ಅದು ಜಾರಿಗೆ ಬರಬೇಕು, ಆಗಿನಿಂದಲೇ ಜಾರಿಗೆ ಬರುವ ರೀತಿಯಲ್ಲಿ ನೋಡಿಕೊಳ್ಬೇಕು ಅನ್ನುವ ಉದ್ದೇಶವನ್ನು ಹೊಂದಿ ಈ ಬಿಲ್ಲನ್ನು ಮಂಡಿಸಲಾಗಿದ್ದು ಕೇಂದ್ರ ಸರ್ಕಾರದಿಂದ. ಇದರಲ್ಲಿ 2011 ಗಣತಿಯ ಆಧಾರದಲ್ಲಿ 33% ಮಹಿಳಾ ಮೀಸಲಾತಿಯನ್ನು ನೀಡಬೇಕು ಅನ್ನುವ ಕಾರಣದಿಂದಾಗಿ ಈ ಬಿಲ್ಲನ್ನು ಮಂಡಿಸಲಾಗಿತ್ತು. ಈಗಲೂ ಕೂಡ ಮತ್ತೆ ಸೆನ್ಸಸ್ ನಡೀತಾ ಇದೆ ಕೇಂದ್ರ ಸರ್ಕಾರದಿಂದ, ಜನಗಣತಿ ಈಗ ನಡೀತಾ ಇದೆ. ಆದರೆ ಈಗ ಹಾಲಿ ನಡೀತಾ ಇರುವಂತಹ ಈ ಜನಗಣತಿಯ ಬದಲಿಗೆ 2011 ಸೆನ್ಸಸ್ನ ಮಾಹಿತಿಯನ್ನೇ ಅದನ್ನು ಪರಿಗಣಿಸಿ ಮಹಿಳಾ ಮೀಸಲಾತಿ ಜಾರಿಗಾಗಿ ತಿದ್ದುಪಡಿಯನ್ನು ತರಬೇಕು ಅನ್ನುವ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿತ್ತು. ಆದರೆ ಈಗಿನ ಸೆನ್ಸಸ್ ಮಾಹಿತಿಗೆ 2034ಕ್ಕೆ ಮೀಸಲಾತಿ ತರಬೇಕಾಗತ್ತೆ. ಹೀಗಾಗಿ 2011 ಮಾಹಿತಿಯ ಆಧಾರದಲ್ಲಿಯೇ ಮೀಸಲಾತಿಯನ್ನು ತರೋದಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು ಕೇಂದ್ರ ಸರ್ಕಾರ. ಅದರ ಜನಗಣತಿಯ ಆಧಾರದಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂದು ಹಾಗೆ ಲೋಕಸಭಾ ಕ್ಷೇತ್ರಗಳನ್ನು ಹೆಚ್ಚಿಸುವ ಉದ್ದೇಶವನ್ನು ಕೂಡ ಹೊಂದಿದ್ದು. ಈ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಸೋಲಾಗಿದ್ದಂಥದ್ದು ಈ ಮಸೂದೆಯ ವಿಚಾರದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.